ಆಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ. ಶರಣರ ಪರವೆಮಗೆ ಪ್ರಾಣ ಜೀವಾಳವಯ್ಯ ಬಂದಂತಹ ಅತಿಥಿ ಮಾನ್ಯ ನನ್ನ ಅರಿವಿನಗಳು ಕೊಡಗೋಡ ಮಹಾಂತ ಶಿವಯೋಗಿಗಳನ್ನು ಮತ್ತು ಮಾತನಾಡಿಸಲು ಮತ್ತು ನಮಗೆ ಈ ಒಂದು ಅವಕಾಶ ಕೊಟ್ಟರು. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ನಾವು ಈ ಕೆಲಸನ ಎಷ್ಟು ಸಾಧ್ಯ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು. ಇದು ಮೊಟ್ಟ ಮೊದಲು ಬಂದಂಥ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಮೊಟ್ಟ ಮೊದಲು ಕೊಂಡದಿಕ್ಕ ಕಲಿಗನೂರು ಸರ್, ನಾನು ಅಲ್ಲಿ ಇಲ್ಲಿ ಅವ್ರನ್ನ ಒಂದೆರಡು ಸಲ ಭೇಟಿಯಾಗಿದ್ವಿ ಕೆಲವು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ. ಅದ್ಭುತ ಕಲಾಕಾರರು, ಸಾಹಿತ್ಯಿಕ ಚಿಂತಕರು, ಇತಿಹಾಸ ತಜ್ಞರು. ಹಾಗಾಗಿ ಅವರು ಇಲ್ಲಿ ಬಂದಾರ ಅಂದ್ಕೊಳ್ಳೋ ಖುಷಿ ಆಯ್ತು. ಜೊತೆಗೆ ಇವತ್ತು ಆ ಏನು ಸುನೀತಿ ಪಥ ಪುಸ್ತಕದಲ್ಲಿ ಸಣ್ಣ ಸಣ್ಣ ಆಟ ಮಾಡ್ಯಾರ. ಆ ಆಟ ಮಾಡಿದಂಥ ಇವ್ರಿಗೆ ಕಲೆಗಾರರಿಗೆ ಅವರಿಂದ ಇವತ್ತೊಂದು ಸಣ್ಣ ಸನ್ಮಾನವನ್ನು ನೀಡಲಾಗ್ತದೆ. ಅದಕ್ಕೆ ಬಹುಶಃ ಈ ಕಾರ್ಯಕ್ರಮ ನಾವೊಳಗೆ ಸಣ್ಣ ಸಣ್ಣ ಕಥೆಗಳು, ನೀವೇನು ಓದುವಂಥದ್ದಿಲ್ಲ, ಅಚ್ಚುಕಟ್ಟಾಗಿ ಸಣ್ಣ ಸಣ್ಣ ಕಥೆಗಳನ್ನು ಇಷ್ಟು ಚಂದ ಸರಳ ಭಾಷೆಯಲ್ಲಿ ಪಾಡಾರಲ್ಲ ಸರ್ ಬರ್ದಾರ. ಅವಿಷ್ಟು ಕಥೆಗಳನ್ನು ಓದುವಾಗ ಒಂದು ಗಮನಿಸಿದೆ ನಾನು, ಏನು ಅಂದ್ರೆ ಅದರ ಟೈಟಲ್ ಏನು ಶೀರ್ಷಿಕೆ ಐತಂದ್ರೆ ಅಷ್ಟು ಸಾಕದು. ಒಂದು ಗಾದೆ ಮಾತು ಹೇಳುವ ರೂಪದಲ್ಲಿ ಅದು ಕೆಲಸ ಮಾಡ್ತದೆ. ಸಮುದ್ರದಂತಿರಿ ಅಂತ ಅದು ನಿಮ್ಮ ಜೀವನ ಯಾವ ರೀತಿ ಸಮುದ್ರದಂತಿರಿ. ಆ ಕಥೆಯನ್ನು ನೀವು ಒಳಗೆ ಹೋದಾಗ ಸಮುದ್ರ ಹೇಗೆ ಯಾರ್ಯಾರ ರೀತಿಗೆ ಸ್ಪಂದಿಸ್ತದೆ ಅನ್ನೋದನ್ನ ಎಷ್ಟು ಚಂದ ಸಿಂಪಲ್ ಆಗಿ ಮಾಡಿಸಿ ಹೇಳ್ತಾರೆ. ಯಾರು ಅಂದ್ರೆ ಯಾರ ದೃಷ್ಟಿ ಹೇಗಿರ್ತದೋ, ಯಾರ ಭಾವಭಕ್ತಿ ಹೇಗಿರ್ತದೋ ಅದು ಅವರಿಗೆ ಅದು ಹಾಗೆ ಕಾಣ್ತದೆ. ನೀವು ಅದನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀರೋ ಜೀವನವನ್ನ, ಅಥವಾ ಯಾವುದೇ ಒಂದು ವಿಚಾರವನ್ನು, ನಿಮ್ಮ ಎದುರಿಗೆ ಇರುವ ವಿಚಾರವನ್ನು ಯಾವ ರೀತಿ ನೋಡ್ತೀರೋ ಹಾಗೆ ಅದು ಸ್ಪಂದಿಸ್ತದೆ. ಸರ್ ನಿಜವಾಗ್ಲೂ ಎಲ್ಲಿಂದ ಕೂಡಿಸಿದ್ರಿ, ನೀವು ಎಲ್ಲಿಂದ ಬರುದ್ರಿ, ನನಗೆ ಬಹಳ ಸಾಧ್ಯ ಆದರೆ ನಾನು ಕಳಿಸ್ಕೊಡೋಣ. ಅವ್ರಿಗೆ ಕಳಿಸಿಕೊಟ್ಟು ಅದರಿಂದ ಒಂದು ಹೊಸ ಅವ್ರು ಬರುವಂತಾಗಲಿ. ಅದಕ್ಕೆ ನಮ್ಮ ಉದ್ದೇಶ ಬಹುಶಃ ಇಷ್ಟೇ. ಹೊಸತನದಲ್ಲಿ ಅವರು ನಮಗೆ ಅನುಕೂಲ ಮಾಡಿ ಕೆಲಸ ಮಾಡಕ್ಕೆ ಕೊಟ್ಟಾರಂದ್ರೆ ಹೊಸ ಹೊಸ ಮನಸ್ಸುಗಳ ಜೊತೆಗೆ ಬೆರೆಯುವುದು ಕೂಡ ನಮ್ದು ಅಷ್ಟೇ ಅವಶ್ಯವಾದ ಕೆಲಸ. ಸರ್ ನಾವು ಇದ್ರದ್ದು ಕೆಲಸ ನನ್ನ ಜೊತೆಯಲ್ಲಿ ಒಂದು ಕೆಲಸ ಮಾಡ್ತಾರೆ, ಹಚ್ಚಬೇಕು ಇವ್ರಿಗೆ ಅಂತೇಳಿ ಗಂಡಂದಿಗಳಿಗೆ ಫೋನ್ ಮಾಡಿ ನಮ್ಮ ಕಲಿಂಗೂರವ್ರು ಕರೆಸ್ಕೊಡ್ತಾರೆ. ಅವರು ನಾವು ಕೂಡ ಯೂನಿವರ್ಸಿಟಿಗೆ ಹೋಗಿ ರಿಜಿಸ್ಟ್ರಾರ್ ಕೂಡ ಸ್ಪೆಷಲ್ ಆಫೀಸರ್ ಅವ್ರನ್ನ ಮಾತಾಡೋ ರೀತಿ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಭೆ ಗೊತ್ತಿದ್ದೇ ಕೆಲವು ಸಲ ಹಂಗೆ ಮರ್ತು ಬಿಡ್ತಾರೆ. ಈ ಕಲಿಂಗೂರವರು ನೀವು ಲಂಕೇಶ್ ಪತ್ರಿಕೆ ಎಲ್ಲೋ ನೆನಪು, ಆಮೇಲೆ ಅದಾಗ ನೀಲು ಅಂತ ಗೊತ್ತಿತ್ತು. ಆ ನೀಲುನ ಇವರು ಗೊತ್ತಾಗ್ತಾನೆ ಅದ್ಭುತವಾದಂಥ ಇದು ಪ್ರತಿಭೆ ಅವರು. ಈಗ ಮೂಲತಃ ಲೈಬ್ರರಿ ಡಿಪಾರ್ಟ್ಮೆಂಟ್ನಾಗಿರ್ತಾರೆ, ಅಲ್ಲಿ ಕೆಲಸ ಮಾಡಿ ಅದ್ರ ಜೊತೆ ಲಂಕೇಶ್ ಪತ್ರಿಕೆ, ಆಯಬೇಗು, ಪ್ರಜಾವಾಣಿ, ಆಮೇಲೆ ಅದ್ರ ಬಳಗರವರು ಕೂಡ ಎಲ್ಲ ಕೆಲಸ ಮಾಡಿ ನಿವೃತ್ತಿಯಾಗಿ ಆರಾಮಿರಬೇಕು ಅಂತೇಳಿ ಬಂದರೆ ಆರಾಮೇ ನಿಲ್ಲವರು. ಯಾಕಂದ್ರೆ ಇತಿಹಾಸ ಅವ್ರಿಗೆ ಕುಂದ್ರಾಕ್ ಕೊಟ್ಟಿಲ್ಲ, ಅದು ಕಾಡತೈತೆ ಅವ್ರಿಗೆ. ಹೀಗಾಗಿ ಗದಗಿನ ಲೇಖನಗಳನ್ನು ನೀವು ನಾಡಗಳಲ್ಲಿ ಇತಿಹಾಸದಲ್ಲಿ ಆಸಕ್ತಿ ಇದ್ದವರಿದ್ದರೆ ಇದು ನೀವು ಮಾಡ್ಬೋದು. ಈಗ ನಾನು ನನಗೆ ಹೇಳಿದಂಥ ವಿಷಯಕ್ಕೆ ಬರೋದಾದರೆ ಗದಗ ಪ್ರದೇಶದ ಗ್ರಾಮೀಣ ಪ್ರದೇಶದ ಅತ್ಯುತ್ತಮ ಶಾಲೆ ಯಾವುದು, ಅತ್ಯುತ್ತಮ ಶಿಕ್ಷಕರು ಯಾರು, ಯಾರ್ಯಾರು ಹಿಂದುಳಿದಂಥ ಮಕ್ಕಳನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡೋದು, ಅವ್ರಿಗೆ ವಾರ್ಷಿಕವಾಗಿ ಗುರುತಿಸಿ ಅವರಿಗೆ ಪ್ರಶಸ್ತಿ ವಗೇರೆ ಕೊಡುವಂಥ ಕೆಲಸ ಮಾಡ್ತಾರೆ. ಇದಾದಮೇಲೆ ಅವರಲ್ಲಿ ಬಹುತೇಕ ಡಿ.ಆರ್. ಪಾಟೀಲ್ ಮನಸ್ಸಿನಾಗ ಏನು ಅನಿಸ್ತಂದ್ರೆ ಇವತ್ತು ನಮ್ಮದು ಕ್ವಾಲಿಟಿ ಆಫ್ ಲೈಫ್, ಜೀವನದ ಮಟ್ಟ ಕುಸಿತಾ ಇದೆ. ಜೀವನ ಮೌಲ್ಯಗಳು ನಾವು ಮಾತಾಡ್ತೀವಿ, ಪಾಲಿಸ್ತಾ ಇದೆ. ನನಗೆ ಎದಕ್ಕೆ ತಪ್ಪಿಸಿದ್ದು ಗೊತ್ತಿಲ್ಲ, ಒಂದು 2 ಮೀಟಿಂಗ್ ತಪ್ಪಿಸಿದ್ದೆಲ್ಲ. ಒಂದು ಮೀಟಿಂಗ್ ಹೋದೆ, ಅವ್ರು ಕೂಡ ಅಷ್ಟೊಂದು ಏನು ನಿರ್ಣಯ ಮಾಡಿದ್ದಂದ್ರೆ ನಮ್ಮ ಮಕ್ಕಳಿಗೆ ಒಂದು ಜೀವನ ಮೌಲ್ಯದ ಪಾಠ ಮಾಡಬೇಕು ಅಂತ ಹೇಳಿದ್ರೆ ಭಾಷಣದಿಂದ ಲೇಖನಕ್ಕಿಂತ
ಕತಿ ಮಕ್ಕಳ ಮನಸ್ಸಿಗೆ ಮುಟ್ಟಬೇಕು, ಅವರ ಹೃದಯಕ್ಕೆ ಮುಟ್ಟಬೇಕು, ಅವರ ಬುದ್ಧಿ ಮನಸ್ಸುಗಳಿಗೆ ಸಂಸ್ಕಾರ ನೀಡುವಂಗೆ ಆಗಬೇಕು ಅಂತ ಅವರೆಲ್ಲ ಚರ್ಚೆ ಮಾಡಿದ್ರೆ ನಾ ಹೇಳಿದ್ನಲ್ಲ, ಒಂದು 2-3 ತಿಂಗಳು ನಾವು ಹೋಗಿಲ್ಲ. ಹೀಗೆ ಗೊತ್ತಿಲ್ಲ, ಈಗ ಸರಿಯಾಗಿ ನೆನಪಿಲ್ಲ. ನಾನು ದೇಶದಾಗಿದ್ನೋ ಎಲ್ಲರೂ ಹೋಗಿದ್ನೋ ಇಲ್ಲ ತಪ್ಪದಿಲ್ಲ. ನಾವು ಬಂದು ಒಂದು ಮೀಟಿಂಗ್ ಹಿಂಗೆ ನಿರ್ಣಯ ಆಗೈತಿ ಅಂತ ಹೇಳಿ ಇಬ್ಬರ ಮಹಾಶಯರಿದ್ರು, ಸಾವುಕಾರ ಇನ್ನೊಬ್ಬರು ನಾಗರಳ್ಳಿ. ಆಗಲೇ ಅವರು ಅನೌನ್ಸ್ ಮಾಡಿ ಕೆಲವು ಶಾಲೆ ಒಳಗೆ ನೀತಿಕತೆ ಬರೆದು ಕೊಡ್ತೀವಿ ಅಂತ ಹೇಳ್ಯಾರ. ಒಂದು ದೊಡ್ಡ ಫೈಲ್ ಇಟ್ಕೊಂಡು ಅದೇ ನಾನು ಏನು ಹೇಳಿದೆ, ಇವು ಕತೆ ಯಾವುದು ಚಲೋ ಕೆಟ್ಟ ನಾ ಏನು ಹೇಳಿಲ್ಲ. ಇಲ್ಲ, ನಾವು ಮಕ್ಕಳಿಗೆ ಹೆಂಗೆ ಹೇಳ್ಬೇಕು ಕತೆ ಹಂಗೆ ಹೇಳೋದು. ನಾವೊಂದು ಪ್ರಯೋಗ ಮಾಡ್ತೀನಿ, ನೋಡೋಣ, ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ಮುಂದುವರಿಸೋಣ. ಸರಿ, ಒಂದು 36 ಕತೆ ಬರೋದು ತೊಗೊಂಬಂದು ಮೀಟಿಂಗ್ನಾಗ ಬಂದು ಪ್ರೆಸೆಂಟ್ ಮಾಡಿ, ಇದೇ ಕರೆಕ್ಟ್ ಐತಿ, ಹಿಂಗೆ ಮಾಡೋಣ. ಅವಾಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಡೆಯಿತು. ಸುನೀತಿ ಪಟ್ಟಂತೂ ಕತೆ ಟೈಟ್ಲ್, ಬುಕ್ಕಿನ ಟೈಟ್ಲ್ ಫೈನಲ್ ಮಾಡ್ಕೊಂಡಿದ್ವಿ. ಆಮೇಲೆ 75 ಕಥೆಯನ್ನಾಗಲಿ 75 ಕತೆ ಆದವು. ಆದರೆ D.R. ಪಾಟೀಲ್ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಮುಂಜೆ ಏನು ಮಾಸ್ತರ್ ಇದು ಕತೆ ಬರೋದು. ಈ ಅಂದರೆ ಒಬ್ಬ ಸೈನಿಕ ಚಿತ್ತೋಡದ ಕತೆ ಅದು ಭಾಳ ಹೃದಯ ಸ್ಪರ್ಶನೂ ಇತ್ತು. ತಮಗೆ ಹೇಳೋದಾದ್ರೆ ಸೌಂದರ್ಯಕ್ಕೆ, ಭಕ್ತಿಗೆ ಮತ್ತು ಶೌರ್ಯಕ್ಕೆ ಈ ತ್ರಿವೇಣಿ ಸಂಗಮ ಎಲ್ಲರೂ ಇದ್ದರೆ ಈ ದೇಶದೊಳಗೆ ಅದು ಚಿತ್ತೋಡ. ತ್ರಿವೇಣಿ ಸಂಗಮ ಯಾಕ್ರಿ ಹೇಗೆ ಅಂತೀರಿ ಅಂತ ಏನಪ್ಪ ಅಂದರೆ, ಸೌಂದರ್ಯ ಅಂದರೆ ಪದ್ಮಿನಿ, ಭಕ್ತಿ ಅಂದರೆ ಮೀರಾಬಾಯಿ, ಶೌರ್ಯ ಅಂದರೆ ಸಂಗ್ರಾಮ್ ಸಿಂಗ್. ಆ ಮೂರು ನಾನು ಇಷ್ಟು ನನಗೆ ಆ ಚಿತ್ತೋಡದ ಪ್ರಭಾವ ಆಗ್ತಲ್ಲ. ನಾವು 3 ಸಲ ಚಿತ್ತೋಡ ಹೋದೆ, ಒಂದ್ಸಲ ಹೋದಾಗ 4 ದಿವಸ ಅಲ್ಲೇ ಹೇಳೋ ಉದ್ದೇಶ ಏನಂದರೆ, ಯಾವುದಾದ್ರೂ ನಾವು ತಿಳ್ಕೊಬೇಕಂತ ನನಗೆ ಆ ತ್ರಿವಿಯಾದ ಫಸ್ಟ್ ಪಬ್ಲಿಕೇಶನ್ ಅದು ಸುನೀತಿ ಪಟ್ಟ. ಇದನ್ನು ನಾಗರಳ್ಳಿ ಅವ್ರು ನೋಡಿದ್ರು. ಜವಾಬ್ದಾರಿ ಇದು ನನಗೇನು ಅನ್ಸುತ್ತೆ, ಇಲ್ಲಿ ನೀವು ಬರೆದಂಥ ಪ್ರತಿ ಕಥೆನೂ ಒಂದು ನಾಟಕ ಆಗುತ್ತೆ. ನನಗೆ ಗೊತ್ತಿತ್ತು, ಅವರು ಶಿಕ್ಷಣಾಧಿಕಾರಿಯಾಗಿ ಗಡಿನಾಗಿದ್ದಾಗ ಶಿಕ್ಷಕರಿಗೆ ತಾವೇ ಬರೆದು ನಾಟಕ ರಚಿಸಿ ಅವ್ರ ಮುಖಾಂತರ ನಾಟಕ ಆಡಿಸಿದ್ರು, ಮಕ್ಕಳ ಮುಖಾಂತರ ನಾಟಕ ಆಡಿಸಿದ್ರು. ಇವರು ಒಳಗಿರುವಂಥ ನಾಟಕ ನನಗೆ ಗೊತ್ತಿತ್ತು. ಹೀಗಾಗಿ ನಾನೇನು ಮಾಡಿದೆ, ಸರ್ ನೀವು ಮಾಡಿದ್ರಿ ಇಷ್ಟು ಹೋಗ್ತಿದ್ರಲ್ಲ, ಒಂದು ಸೆಕೆಂಡ್ ಮೀಟಿಂಗ್ ಬರುವಾಗ 10 ನಾಟಕ ತಂದು 50 ನಾಟಕ ನಮ್ಮ ಅವ್ರ ಕಡೆ. ನಾವು ನಾಟಕ ಏನು ಮಾಡಬೇಕು ವಿಚಾರ ಮಾಡಿ ನಾಟಕ ಏನು ಮಾಡಬೇಕು ನಾಡ್ಬೋದು. ನಾವು ಸ್ವಲ್ಪ ಮುಂದೆ ಕೂಡ ಡಿಪಾರ್ಟ್ಮೆಂಟ್ ಮಹಿಳಾ ಪುಸ್ತಕಗಳ ಒಂದು ಅದು ಹೋಗಿ ಅವರು ಹ್ಯಾಂಗೆ ಸರ್ಕಾರಿ ಅಧಿಕಾರಿಗಳು ಹೆಂಗೆ ಮುಂದೆ ಹಾಕ್ಬೇಕಲ್ಲ ಹಂಗೆಲ್ಲ ಹಿಡಿಯೋರು. ಭಾಳ ಚಲೋ ನಡಿ, ಎಲ್ಲರೂ ಊಟ ಮಾಡಿದ್ವಿ ಗೋಣ. ಅಷ್ಟರೊಳಗೆ ಆಕಾಶವಾಣಿ ಇತ್ತಲ್ಲೇ, ಆಕಾಶವಾಣಿಯಲ್ಲಿ ಇವರ ಒಬ್ಬರು ಸ್ಟೂಡೆಂಟ್ ಅಲ್ಲೇ ಅಧಿಕಾರಿ ಜೀವನ್ ಗಿಡದಂತ ಅವರು ಒಬ್ಬರು ಡೈರೆಕ್ಟರ್. ನಾವು ಹೋಗಿವಿ, ಇನ್ನೂ ಶಿಕ್ಷಕರ ದಿನಾಚರಣೆ ಒಂದು 2-3 ದಿವಸ ಇತ್ತು. ಅವ್ರು ಸಡನ್ ನಮ್ದು ಇಂಟರ್ವ್ಯೂನ ಮಾಡಿಬಿಟ್ಟು ಒಂದು ತಾಸು ನಂದು ಮತ್ತು ಚೋಳಿನವರು ನಗರಳ್ಳಿ ಅವ್ರದ್ದು ಇಬ್ಬರು ಇಂಟರ್ವ್ಯೂ ಮಾಡಿದ್ವಿ. ಏನು ಬರ ಹೆಂಗೆ ನಾವು ಇಂಟರ್ವ್ಯೂ ನಿಮ್ಮದು ರೇಡಿಯೋ ನಮ್ಮ ಪ್ರಸಾರ ಅವ್ರು ಏನು ಮಾಡೋದಕ್ಕೆ ನಮ್ಮ ಇವು ಪುಸ್ತಕ ಇತ್ತು ನೋಡು ಅಂತ ತೋರಿಸಿದ್ವಿ. ಇವು ಕತೆ ನಗರಳ್ಳಿ ಅವ್ರ ಪದ ನಾಟಕ ರೂಪಾಂತರ ಮಾಡಿದ್ರು. ನಿನ್ನೆ ನೋಡ್ರಿ, ಇವತ್ತು ಯಾವ ವರ್ಷ? ನಿನ್ನೆಲ್ಲ ಮುಂಜಾನೆ
ಪ್ರತಿ ಶನಿವಾರ ಮುಂಜಾನೆ 9 ಗಂಟೆಗೆ ನಾಟಕ ಪುಸ್ತಕ ಚಾಲು. ಏನು ಅದ್ಭುತವಾದಂಥ ಕಲಾವಿದರು ಅವರು. ಅಲ್ಲಿ ಚೋಳಿನವರು ಮಾಡ್ತಾರೆ ಪಾತ್ರ, ಸುರೇಖಾ ಸುರೇಶ್ ಅವರು ಮಾಡ್ತಾರೆ. ಆಮೇಲೆ ನಮ್ಮ ಡೈರೆಕ್ಟರು ಬಸು ನಡೆ ಮಾಡ್ತಾರೆ. ಭಾರಿ ದೊಡ್ಡ ದೊಡ್ಡ ಕಲಾವಿದರು ಅವರು. ಈ ನಮ್ಮ ನಾಟಕ ನಾನು ಬರಹಗಾರನಾಗಿ ನಾಟಕ ಏನು ಬರೆದಿದ್ದೆ, ಸರಿ ನಾನು ಕತೆ ಬರೆದೆ. ನಗರಲ್ಲಿ ಅವರು ನಾಟಕ ಮಾಡಿದರು. ಆ ನಾಟಕನ ಆಕಾಶವಾಣಿ ಕಲಾವಿದರು ಅಭಿನಯ ಮಾಡಿದರು. ಯುದ್ಧ ಸೋತು ಮಾಜಿ ಗೆದ್ದ ದಶರಥ ಮಾಜಿ. ಆ ಕತೆ ನಾನು ಜಿ ಸ್ಕೂಲ್ನಾಗ ಹೇಳೋದಾಗ ನಾನು ಹತ್ತಿದ್ದೆ, ನನಗೆ ಹೇಳೋಕ್ಕಾಗ್ತಿದ್ದಿಲ್ಲ. ಬರ್ದವ್ ನಾನು ಹೀಗೆ ಕತ್ತಿಯೊಳಗಿರುವಂಥ ಭಾವನೆ, ಕತ್ತಿಯೊಳಗಿರುವಂಥ ನೋವು, ಕತ್ತಿಯೊಳಗಿರುವಂಥ ನಡಿಗೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಜೀವನ ಮೌಲ್ಯ. ಈ ಕತೆ ನಮ್ಗೆ ಬರೆಯುವಾಗ ಏನಿತ್ತು ನಮ್ಮದು ಏನಂದರೆ 5 ನಿಮಿಷದಾಗ ಓದೋಕ್ಕಾಗಬೇಕು. 6 ನಿಮಿಷ ಬೇಡ ನಮ್ಗೆ. 5 ನಿಮಿಷದಾಗ ಮಗು ಕತೆ ಓದಬೇಕು ಅಥವಾ ಟೀಚರ್ ಕತೆ ಓದಬೇಕು. ಮನೆಗೆ ಅವರಪ್ಪ ಓದ್ತಿದ್ರೆ ಅದನ್ನು 5 ನಿಮಿಷದಾಗ ಓದಬೇಕು. ಬೇಜಾರು ಬರೋಂಗಿಲ್ಲ. ಓದಬೇಕಿದ್ರೆ ಯಾರೂ ಓದಂಗಿಲ್ಲ. ಬರೆದ್ವಿ ಕತೆ ಬರೆಯುವಾಗ ಹೆಂಗೆ ಬರ್ತೀವಿ ನೀವು? ಹೆಂಗೆ ಬರ್ತೀವಿ ಅಂದ್ರೆ ನನಗೆ 76 ವಯಸ್ಸು ಬರ್ದ. ನಾನು PUC ಆಗಿದ್ದಾಗಿನೂ ಪೆನ್ ಹಿಡಿದೀನಿ ಬರೆಯೋದು. ಇನ್ನೂ ಮಠ ಪೆನ್ ಕೆಳಗಿಟ್ಟಿಲ್ಲ. ಒಂದು 4 ಪುಸ್ತಕ ಬಂದಿರ್ಬೋದು. ನಾನು ಹೇಳೋ ಉದ್ದೇಶ ಏನಂದ್ರೆ, ಈ ಕಥೆಗಳು ಈಗ ಅನಿಸ್ತಾರೆ ನಗರ ಸರಿ ಇನ್ನೂ ಸ್ವಲ್ಪ ನೀವು ಕತೆ ಬರೆಯಬೇಕ್ರಿ, ಮತ್ತು ಸ್ವಲ್ಪ ನಾಟಕ ಮಾಡೋಣ ಅಂತ ಅಂತಾರೆ. ಸ್ವಲ್ಪ ಈಗ ಎಲ್ಲಾರು ಬೇರೆ ಬೇರೆ ಕೆಲಸ ಮತ್ತು ಚಾಲು ಮಾಡ್ಬೋದು ಅಂತ ಹೇಳಿನವ್ರು. ಅವ್ರಿಗೆ ಕೊಟ್ಟು ಮಾತು ಉಳಿಸ್ಕೊಡ್ತೀನಿ. ಆ ಮಾತು ಬೇರೆ. ಈಗ ತಮಗೆ ನಾವು ಇವತ್ತು ಬರಮಾಡಿಕೊಂಡಿದ್ವಿ. ಈಗ 2 ವ್ಯಕ್ತಿಗಳನ್ನು ನಾವು ಮೊದಲು ಗುರುತಿಸ್ತೀವಿ, ರಶ್ಮಿ ಅಂಗಡಿ ಮತ್ತು ಜ್ಯೋತಿ. ಇದು ನನಗೆ ಹೆಂಗೆ ಪರಿಚಯ ಆಗುತ್ತೆ. ರಶ್ಮಿ ಅಂತೂ ಅವ್ರ ತಂದೆ ನಾವು ಗೆಳೆಯ ಗೊತ್ತಾ. ಅವರಪ್ಪ ಆ ಪುಣ್ಯಾತ್ಮಗೆ ಮಾತಾ ಬರ್ತಿದ್ದಿಲ್ಲ, ಕವನನೇ ಇರ್ತಿದ್ದಿಲ್ಲ. ನಾನು ನಾಗರಿಕ ಪೇಪರ್ಗೆ ಹೋಗೋ ಹಾಗಾಗಿ ಅವತ್ತು ಪುಸ್ತಕದ ಅಂಗಡಿ ನನ್ನ ನೋಡಿದ್ರೆ ನನಗೆ ಬ್ರೇಕ್ ಇಷ್ಟ. ನಾನು ಹೋಗಿ ಅವ್ರು ಕೊಡೋದು, ಅವರೊಂದು ಹೊಸ ರಚನೆ ಓದೋದು. ಹಿಂಗೆ ಇದ್ದಿದ್ದು ನಮ್ಗೆ ಹೇಳ್ತಾನೆ. ಒಂದು ದಿವಸ ಇಲ್ಲಿ ಹೇಳಿ ನಾವು ಸಣ್ಣವರಿದ್ದಾಗ ನಾವು ಕಾಲೇಜ್ನಾಗ ಓದುವಾಗ ಇಲ್ಲಿ ಸ್ಟೇಷನ್ ರೋಡ್ನಾಗ ಚೇತನಾ ಹೋಟೆಲ್ ಅಂತಿತ್ತು. ಈಗಿಲ್ಲ, ಬೇರೆ ಹೆಸರಾಗಿ. ಆ ಚೇತನಾ ಹೋಟೆಲ್ ಮಾಲಕ್ ನಮ್ಮ ಮಹಮ್ಮದ್ ಅಂತಿದ್ದ. ಅವನು ಇಲ್ಲ. ಆ ಮಹಮ್ಮದ್ ಇಲ್ಲಿ ಟೇಬಲ್ ಸಾಫ್ ಮಾಡೋದು ಬಂದವ. ಕನ್ನಡ ಸಾಹಿತ್ಯ ಪರಿಷತ್ನವ್ರು ನೀವು ಯಾರು ಹೇಳ್ತಿಲ್ಲ, ಮೊದಲನೇ ಅಧ್ಯಕ್ಷ ಗದಗಿನ ಯಾಕೆ ಗೊತ್ತೈತಿ. ಅವ ಏನು ಮಾಡ್ತಿದ್ದ, ನೀನು ಕೇವಲ ನೀನು ಕೊಟ್ಟು 25 30 40 ನೀ 50 ಕೊಡು, ಮತ್ತು ಖರ್ಚಾಗ ಮಾಡಿ ನೀವ ಕೊಡ್ಬೇಕು. ಚೆನ್ನಾಗಿ ಬರ್ತೀವಿ. ಒಂದು ಯಾರಿಗೆ ಚಲೋ ಅನಿಸ್ತದಲ್ಲ, ಒಳ್ಳೆಯದು ನಿಮ್ಮ ಮನಸ್ಸಿಗೆ ಆನಂದ ಕೊಡಬೇಕಾಗ್ತದೆ. ಎರಡನೇದು ಏನಪ್ಪ ಅಂದರೆ, ನಿಮ್ಮ ತಲೆಯಾಗ ಇದಿರಬೇಕು, ನಾನು ನನ್ನ ಮಗು ನನ್ನ ಮಗಳಿಗೂ ಅವ್ರ ಸಲುವಾಗಿ ಇದನ್ನು ಬರೆದೀನಿ. ಅವರು ಇದನ್ನು ಹಾಡಬೇಕು. ಹಾಡಿ ತಾವು ಆ ತತ್ವವನ್ನು ಆಚರಿಸೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿನವರನ್ನು ಆ ತತ್ವ ಆಚರಿಸುವಂತ ಮಾಡಬೇಕು. ಇಂಥ ಸಾಮರ್ಥ್ಯ ನಿಮ್ಮೊಳಗೆ ಐತಿ ಅಂತ ತಿಳ್ಕೊಂಡ ನಾವು ಇಬ್ಬರಿಗೆ ಕೊಡ್ತೀವಿ. ಒಬ್ಬರಿಗೆ ರಶ್ಮಿಗೆ, ಒಬ್ಬರಿಗೆ ಜ್ಯೋತಿಗೆ. ಅವಾಗಿಂದ ಈಗಿನ ಸಾಕಾರ ಮತ್ತು ಈಗ ಅದು ನಿಮ್ಮನ್ನು ನಾ ಹೇಳ್ತೀನಿ. ನಮ್ಮ ಉದ್ದೇಶ ಏನೈತೆ ಅಂದರೆ, ಸಮಾಜದೊಳಗೆ ಜೀವನ ಮೌಲ್ಯಗಳು ಯಾವುವು ಅಂತ ಗುರುತಾಗಿ ಅವುಗಳು ನಾವು ಪಾಲಿಸುವಂತಾಗಿ, ಅವುಗಳು ನಮ್ಮ ಪರಿಸರದಲ್ಲಿ ಎಲ್ಲರಿಗೆ ಪರಿಚಯ ಆಗುವಂತಾಗಿ ನಮ್ಮ ಒಳ್ಳೆಯ ಸುಂದರ ಸಮಾಜ ನಿರ್ಮಾಣ ಆಗಲಿಕ್ಕೆ
ನಾವೇನಾದರೂ ಸಹಾಯ ಮಾಡುವಂಥ ಆದರೆ ನಮ್ಮ ಬದುಕು ಸಾರ್ಥಕ ಅಂತ ನಾವು ತಿಳ್ಕೊಂಡಿವಿ. ನೀವೆಲ್ಲ ಈ ಸಾರ್ಥಕತೆಯನ್ನು ಸಾಧಿಸುವಲ್ಲಿ ನಮಗೆ ನೀವು ನೆರವಾಗ್ತೀರಿ. ನನಗೆ ಗೊತ್ತಿದೆ ನೀವೆಲ್ಲರೂ ಹೈಲಿ ಇಂಟೆಲೆಕ್ಚುವಲ್ ಇದ್ದೀರಿ, ನೀವು ಭಾಳ ಬುದ್ಧಿವಂತರಿದ್ದೀರಿ. ಈ ಬುದ್ಧಿವಂತಿಕೆ ನಿಮ್ಮ ಇದಕ್ಕಿಂತ ಹೆಚ್ಚಾಗಿ ಎಷ್ಟು ನೀವು ಭಾವಾತ್ಮಕವಾಗಿ ಘಟನೆಯನ್ನು ಸ್ಪಂದಿಸ್ತೀರಿ ಇಂಪಾರ್ಟೆಂಟ್. ನಿಮ್ಮ ಭಾವನೆಗಳು ನಿಮಗೆ ಹೀಗೆ ಅದನ್ನು ಎತ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಎಲ್ಲಿ ಬಂದುಬಿಟ್ಟಿದೆ ಅಂತ. ಈಗ ಹಾಗೆ ಹೊರಗಡೆ ಮನೆಗೆ ಬಂದು ಇದು ಇಷ್ಟೇ ಕಥೆ ಇರೋದು. ಅಲ್ಲೇ ಮಾಸ್ತರ್ ಏನೋ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಥವಾ ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಅವ್ರ ಬಗ್ಗೆ ಮಾತ್ರ ಬರೀಬೇಕು. ಬಂದು ನಮ್ಮ ಮನೆಯಲ್ಲಿ ಒಂದು ಕಾಣ್ತಾರೆ ಎಲ್ಲ ನೀರ್ತಿದ್ದು ಗಾಡಿ ಅವಾಗ ಅವರವನ್ನ ಸಂಬಂಧ ಸಹಾಯ ಮಾಡ್ಕೊಡ್ತಾರೆ. ಅಡುಗೆ ಮಾಡಕತ್ತೀನಿ ಕಾಣಂಗಿಲ್ಲ ನೀನು ಹೋಗಿ ನಿಮ್ಮಪ್ಪ ಖಾಲಿ ಕೂತ್ರೋಣ ನೀವು ಅಪ್ಪ ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗ್ಮಾಡ ಅದು ಮಾಡಕತ್ತ ನಾವು ಹೋಗಿ ನನ್ನ ಹೋಮ್ವರ್ಕ್ ಮೇಲೆ ಸ್ವಲ್ಪ ಸಹಾಯ ಮಾಡೋದು. ಲೇ ಬುದ್ಧಿಗಿದ್ದು ಎಲ್ಲಿಕ್ಕೆ ಇವಾಗ ಕಾಣಕತ್ತಿದ್ದೀನಿ ಏನು ಮಾಡಕತ್ತೀನಿ ಅಂತೇಳಿ ನಡಿ ಅಂದರೆ ಅದು ಮಗು ಬಂದು ಬದುಕು ನೋಡ್ಬೇಕು ಇದು ಇಟ್ಕೊಂಡು ಅಲ್ಲೇ ರೀತಿ ಮಾಡಿ ಅವರಪ್ಪ ತನ್ನ ಕೆಲಸ ಆದ್ರೆ ಈಗ ನಮ್ಮ ಮಗನಿಗೆ ಅದಕ್ಕೆ ನಾನು ಗದರಿಸಿ ಕಳಿಸಿದ್ನಲ್ಲ ನೋಡ್ತಾನೆ ಏನು ಮಾಡಕತ್ತಾನ ಬಂದು ನೋಡ್ತಾನೆ ಮಗು ಮಕ್ಕೊಟ್ಟೆ ಇಡೀ ಮೇಲೆ ಪುಸ್ತಕ ಬಿಡ್ತೀನಿ ನೋಡ್ತಾನೆ ತಂದೆ ಬಗ್ಗೆ ಬರ್ದಿದ್ದಾನೆ. ನಮ್ಮಪ್ಪ ಭಾಳ ಚಲೋ ಇದ್ದಾನೆ, ನನ್ನ ಪ್ರೀತಿ ಮಾಡ್ತಾನೆ, ಚಾಕ್ಲೇಟ್ ಕೊಡಿಸ್ತಾನೆ, ಜನರಿಗೆ ಕರ್ಕೊಂಡು ಹೋಗ್ತಾನೆ, ಅವೆಲ್ಲ ತೋರಿಸ್ಕೊಂಡಿರ್ತಾನೆ, ನನಗೆಲ್ಲ ತೋರಿಸ್ತಾನೆ. ಹೀಗೆಲ್ಲ ಬರೋದು ಯಾವಾಗ ಸಂಸ್ಕೃತಿ ಸಿಟಿಗೆದ್ದು ಪರವಾಗಿಲ್ಲ ಮತ್ತು ಪ್ರೀತಿ ಅನ್ನ ಮಾಡ್ತಾನೆ. ಕಣ್ಣಿಗೆ ಚಪ್ಪಲ್ ಇಲ್ಲ ಅಂದ್ರೆ ನನಗೆ ಬೂಟ್ ಕೊಡಿಸ್ತಾನೆ, ಕಣ್ಣು ಶರ್ಟ್ ಹಾಕಿದ್ರು ನನಗೆ ಹೊಸ ಬದಲು ಅರಿವು ಕೊಡಿಸ್ತಾನೆ. ಸೋಮಂದಿಗೆ ಅಪ್ಪಂದರೆ ಅಂತ ಬರೆದಿದ್ದಾನೆ. ಈಗ ಅಳು ಪಾತ್ರ ಯಾರು ಬಂತು ಅವರ ಪಡ ಕಟ್ಟಿ ನೀವೇನು ಸ್ಪಂದಿಸ್ತೀವಿ ನಿಮ್ಮ ಕಾಮದಲ್ಲಿ ಪ್ರತಿಫಲ ಬಿಡೋ ಇಂಥವೇ ಅದಾವು. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಇಂಥವು ಬಂದು ಓದಿ ಒಂದು ಪ್ರತಿ ಪುಸ್ತಕ ಕೊಟ್ಟಿವಿ ಒಂದು ನೀವು ಓದಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಎಲ್ಲಿ ಭಾವನೆಗಳು ಪ್ರಧಾನ ಆಗ್ತಾವೋ ಬುದ್ಧಿ ಸ್ವಲ್ಪ ಕಡಿಮೆ. ಆಹಾರ ಪರಿಚಯ ತರಬಹುದು, ಶಸ್ತ್ರಾಸ್ತ್ರ ಪರಿಚಯ ತರಬಹುದು, ಯುದ್ಧ ವಿಮಾನಗಳು ತರಬಹುದು. ಆದರೆ ದೇಶವನ್ನು ಆಳ್ತಕ್ಕಂಥ, ದೇಶವನ್ನು ಮುನ್ನಡೆಸ್ತಕ್ಕಂಥ, ನಮ್ಮ ಸಂಪ್ರದಾಯಗಳನ್ನು ಕಾಪಾಡ್ತಕ್ಕಂಥ ಮಕ್ಕಳನ್ನು ಎಲ್ಲಿ ತರಬೇತಿ? ಅದು ನಮ್ಮ ಶಾಲೆಗಳಿಗೂ ತಯಾರ, ಇಲ್ಲೇ ತಯಾರಾಗ, ಇಲ್ಲೇ ಆದಾಗ ಬೆಳಿಬೇಕು. ಅವಾಗ ಏನು ಹುಡುಗ ಕತೆ ಹೇಳಿದ್ರೆ ಕಣ್ಣೀರು ಬರ್ತದೆ ಆ ಕಥೆನ ಕೇಳಿದ್ರು. ಜಗದೀಶ್ ನಮ್ಮದು ಹೆಂಗೆ ಬದುಕೋದಂದ್ರೆ ಮಕ್ಕಳ ಬಗ್ಗೆ ಬದುಕು ಅಂತ ಹೇಳ್ತೀವಿ. ಒಂದು ಕಡೆ ನಮ್ಮ ಜೀವನದ ಉದ್ಧಾರ ಆಗ್ಬೇಕಾರ, ನಮ್ಮ ಕುಟುಂಬದ ಉದ್ಧಾರ ಆಗ್ಬೇಕಾರ ನಮಗೆ ಮುಗಿದ ಕಥೆಗಳು ನಮ್ಮೆಲ್ಲ ಮಕ್ಕಳಿಂದ ನಮ್ಮ ಕುಟುಂಬ ಉದ್ಧಾರ ಆಗ್ತೈತಿ. ಅವ್ರ ಬಗ್ಗೆ ಲಕ್ಷ್ಯ ಇಲ್ಲ. ಅರಿಶಿಣ ಮಾರಕ್ಕೆ ವರ್ಷದ ಮಾರಕ್ಕೆ ಹಾಕೊಂಡ್ರೆ ಗಳಿಸ್ಬೇಕು ಅಂತ ಹೇಳಿ ಅತಿ ಇನ್ನೇನೋ ಪದವಿ ಮಾಡ್ಬೇಕು, ಪದವಿ ಮೇಲೆ ಹೋಗ್ಬೇಕು ಅಂತೇಳಿ ಮಕ್ಕಳ ಬಗ್ಗೆ ಅಲಕ್ಷ್ಯ ಮಾಡ್ಬೇಕು. ಅವಳು ಜಪಿಸ್ಬಿಡ್ತಾರೆ ತಂದೆ ಯಾವಾಗ ಹೋಗಿ ನನ್ನ ಕೆಲಸ ಇರುತ್ತೆ ಅವು ಅಂತಾಳ. ಇವಾಗ ನಂತರ ಕೆಲಸ ಕೊಟ್ಟೈತಿ ಅಂತಾನೆ. ಅವು ತೊಗೊಂಡು ಗಣಿತ ಒಂದು ಲೆಕ್ಕ ಹೇಳ್ಬಿಡುತ್ತಾರೆ. ನಾನು ಗುರುವಂತ ಹೇಳ್ಕೊಡಪ್ಪ ಅವ್ರು ಹೇಳ್ಕೊಡೋದು ಅಥವಾ ಮಲಗ್ತದೆ. ಮಲಗಂತ ಪೂರ್ವೊಳಗೆ ಏನೇನೇನು ಬಂದಿರ್ತೈತಿ ಹೋಮ್ವರ್ಕ್ ಅದು ಇದು ಅಂತೇಳಿ ಮನುಷ್ಯ ಬೇಜಾರಿ ಹಂಗೆ ಮಲ್ಕೊಂತೈತಿ. ಮತ್ತೇನೇನು ಬಂದಿತ್ತು ಪುಸ್ತಕ ಹೇಳಿರಲ್ಲ ಹಂಗೆ ನಮ್ಮ ಅಪ್ಪ ಭಾವ ಅದನ್ನು ಅಷ್ಟಾದರೂ ಕೂಡ ಮಕ್ಕಳ ಭಾವನೆ ಹೆಂಗಿರ್ತದಂದ್ರೆ ನೀವು ನೋಡ್ರಿ ಮಕ್ಕಳು ಬಡದು ನೋಡೋದ್ರಾಗ ಮತ್ತೆ ಬರ್ತಾವೆ ಮತ್ತೆ ನಮ್ಮ ಹತ್ರ ಪ್ರೀತಿ ಮಾಡ್ತಾರೆ. ಹಂಗೆ ಅವು ಬಂದಿರ್ತಾನೆ ಹುಡುಗ ನಾವಪ್ಪ ನಾನು ಹೇಳಿದ್ದ ಕೃಷ್ಣ ಜಾತ್ರೆ ಕರ್ಕೊಂಡೋಗಲ್ಲ ಮಕ್ಕಳೇ ಈ ಕಥೆ ಹೇಳ್ತಾರೆ ಕೂಡ ಅಟೆಂಟಿವ್ ಆಗಿಬಿಡ್ತಾವೆ. ಕೃಷ್ಣ ಬಿಟ್ಟು ಅಟೆಂಟಿವ್ ಆಗಿ ಕಿವಿ ಆಲಿಸುವುದಂತಾರಲ್ಲ ಆಲಿಸುತ್ತೆ.
ಅದನ್ನು ನಾವು ಮತ್ತೆ ಅಭಿನಯದ ಮುಖಾಂತರ ಮಾಡಿದ್ರೆ ಇನ್ನೂ ನಾವು ಏನಾರ ವಿಷಯಗಳನ್ನ ಹೇಳಿದ್ರೆ ಕಲ್ಪನೆ ಮಾಡ್ಕೊಳ್ತೀವಿ. ಯುದ್ಧದ ಬಗ್ಗೆ ಸನ್ನಿವೇಶಗಳನ್ನು ಶಿಕ್ಷಕರು ಹೇಳಿದ್ರೆ ಆ ವಿವರಣೆ ಒಂದು ಕಡೆ ಇರ್ತೈತಿ, ಇನ್ನೊಂದು ಕಡೆ ಆ ಸನ್ನಿವೇಶಗಳನ್ನು ನಾವು ಸೃಷ್ಟಿಸ್ಕೊಳ್ತೀವಿ. ಹಂಗೆ ಅದನ್ನು ನಾವೇನು ಮಾಡಿದ್ರಪ್ಪ ಅಂದ್ರೆ ಸರಿ ಒಂದು ನಾಟಕ ಮಾಡ್ಬೋದು ಅಂತ ಹೇಳಿ ಭಾಳ ನೀವು ದಯವಿಟ್ಟು ಯಾರು ತಪ್ಪಿಸ್ಕೊಳ್ರಿ. ಸಾಹಿತಿಗಳು ಆದವರಲ್ಲಿ ಸ್ವಲ್ಪ ದೊಡ್ಡ ಮನುಷ್ಯರಲ್ಲ, ಏನು ನನ್ನ ಕತ್ತಿ ತೊಗೊಂಡು ಏನೋ ಬರ್ತು ನನ್ನ ಹೆಸರು ಮಾಡ್ಕೊಂಡ ನೀವು ಅಂತೇಳಿ ಬೇಡ ಅನ್ನೋದಿರ್ತವೆ. ಈಗ ಅಂದ್ರೆ ಬರೀ ತುಲ ಕತ್ತಿ 4-5 ಬರೋದು ನೋಡಿದೆ, 10 ಬರೆದೆ, ಇನ್ನೂ ಬರೆಯೋದು. ಇದಕ್ಕೆ ಯಾರಪ್ಪ ಅಂದ್ರೆ ಬೆನ್ನು ಬಿಡದ ಬೇತಾಳ ಅಂತ ಹಂಗೆ ನಮಗೆ ಬೆನ್ನು ಹತ್ತವು. ನನಗೆ ಮತ್ತು ನಮಗೆ ಒಂದ್ಸರಿ ಬಹುತೇಕ ದಿನ ಬೆನ್ನು ಹತ್ತಿ ಕತ್ತಿ ಬರ್ಸೋದು, ನಾಟಕ ಬರ್ಸೋದು. ನಾವು ಓದಿ ಪ್ರಯತ್ನ ಮಾಡಿರಿ, ಬರೀರಿ. ಆಮೇಲೆ ಜ್ಞಾನ ಯಾರಿಂದ ಬದುಕ್ತವೆ. ನೀವು ಬರೆಯುವಾಗ ಸಮಸ್ಯೆ ಬಂದರೆ ಅವ್ರು ಕೇಳಿದ್ರೆ ಮತ್ತೆ ನಮ್ದು ಮದುವೆ ಕಡಿಮೆ ಮೇಲೆ ತಂದ್ಬಾರ್ದೇನೆ. ಯಾರಂದ್ರೆ ಮಾರ್ಗದರ್ಶಿಸಿ ನಮ್ಮ ಬೇರೆಯಿಂದ ನಾವು ಮಾರ್ಗದರ್ಶಿಸಿ ಹೋಗ್ತೀವಿ. ಅವ್ರು ನಾವು ಶಾಲೆಗಳ ಶಿಕ್ಷಕರಾಗಿರುವಾಗ ಹಿರಿಯ ಶಿಕ್ಷಕರ ಮಾರ್ಗದರ್ಶಿಸಿ ಹೋಗ್ತೀವಿ. ಹೀಗಾಗಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ, ಯಾವಾಗ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗೆ ಇದನ್ನು ಸಾಲ್ವ್ ಮಾಡಿ ತೋರಿಸ್ಬೋದು. ಶಿಕ್ಷಕ ವಿದ್ಯಾರ್ಥಿ ಅವೇ ಮಾಡಿದಾಗ ಬೆಸ್ಟ್ ತೊಗೊಂಡಿದ್ದ ಅಡಿಷನ್ ಅಲ್ಲ, ಜೀವನದ ದಿಕ್ಕು ಬದಲಾಗ್ತದೆ. ನನಗೆ ಈ ನಾಟಕವನ್ನು ಬರೆಯುವಾಗ ಮನಸ್ಸು ನೋಯಿತು. ಯಾವಾಗ ಈ ಸರ್ ಸಂಪರ್ಕ ಬಂತು, ಡಿ.ಆರ್. ಪಾಲ್ ಸಾಹೇಬ್ರ ಸಂಪರ್ಕ ಬಂತು, ಈ ಏನು ಮೌಲ್ಯ ಶಿಕ್ಷಣಗಳು ತೊಡಗಿಸ್ಕೊಂಡ್ವಿ, ನನಗೆ ಅವತ್ತಿನ ದುಃಖನೇ ಇಲ್ಲ. ಇದರೊಳಗೆ ತಲೆ ಯಾವಾಗ ಈಗೂ ಬರಿತಾ ಇದ್ದೀನಿ. ಈಗ 70 ನಾಟಕ ಆಗ್ಯಾವ, ಮತ್ತೆ 50 ಪ್ರಿಂಟ್ ಆಗ್ಯಾವ, ಮತ್ತೆ ಈಗ 70 ಬರೆದಿದ್ದೀನಿ. ಸ್ವಲ್ಪ ಬ್ರೇಕ್ ಹಾಕ್ಯಾರ, ತಡಿ ಸುಮ್ಮನೆ. ಅದಕ್ಕೆ ಆ ರೀತಿ ಒಳಗೆ ನಮ್ಮನ್ನು ಎಲ್ಲೋ ಒಂದು ಕಡೆ ತೊಗೊಂಡು ಏನೇನೋ ಮತ್ತೆ ಬೇರೆ ಬೇರೆ ವಿಚಾರ ಮಾಡಿ ಮನುಷ್ಯ ಕಳಿಸ್ಕೊಂಡು ಬೇರೆ ಸುಮ್ಮನೆ ಕುಂದ್ರೆ ಏನೇನು ದೇವಗತ್ತೇನೆ. ಈ ರಚನಾತ್ಮಕದೊಳಗೆ ಹೋದರೆ ನಮ್ಮ ನಂತರ ಉಳಿಯೋದು ಸಾಹಿತ್ಯ. ನಮ್ಮ ಮಾಡಿದ್ದೆ ಸರ್. ನಾನು ಒಂದೆರಡು ತಿಂಗಳಲ್ಲಿ ಭಾಗವಹಿಸಿದ್ದೆ. ಮೌಲ್ಯಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಒಂದು ಪುಸ್ತಕವನ್ನು ರಚಿಸಿ ಭಾಳ ಅತ್ಯುತ್ತಮವಾದ ಕೆಲಸವಾಗಿದೆ. ನಾವೆಲ್ಲರೂ ಇದನ್ನು ಭಾಗವಹಿಸಿ ಮೌಲ್ಯ ಶಿಕ್ಷಣಕ್ಕೆ ಎಷ್ಟು ಅವಶ್ಯಕತೆ ಆಗಿದೆ ಅಂದರೆ ಕಾಲೇಜು ಶಿಕ್ಷಣದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮೌಲ್ಯಗಳ ಬಗ್ಗೆ ಸಾಕಷ್ಟು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಆ ಚಿಂತನೆಗೆ ದಾರಿ ಮಾಡಿಕೊಟ್ಟಂಥ ಇವರಿಗೆ ಇವರ ಏನು ಕೊಟ್ಟಂಥ ಸಲಹೆಗಳನ್ನು ನಾವು ನೀವೆಲ್ಲರೂ ಸ್ವೀಕರಿಸಿ ಅದನ್ನು ಕಾರ್ಯರೂಪಕ್ಕೆ ತಂದು ಸಮಾಜವನ್ನೇ ಒಳ್ಳೆಯ ಮೌಲ್ಯವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನಿಮ್ಮೆಲ್ಲರೂ ಸಹಕರಿಸೋಣ ಅಂತ ಹೇಳಿ ಸುನೀತಿ ಅನ್ನುವಂಥ ದಾರಿಯಲ್ಲಿ ನಾವಿದ್ದೀವಿ. ಇದು ಇಲ್ಲಿಯ ಕಥೆಗಳು ಎಷ್ಟು ಪವರ್ಫುಲ್ಲು, ಎಷ್ಟು ಸತ್ವಯುಕ್ತ ಅನ್ನಲಿಕ್ಕೆ ಭಾಳ ಮುಖ್ಯ ಕಾರಣ ಅಂತ ಇಲ್ಲಿಯ ಕಥೆಗಳು ಮೊಟ್ಟ ಮೊದಲು ಆ ಇಬ್ಬರು ಕಲಾವಿದರ ದೃಷ್ಟಿಯಲ್ಲಿ ಕಲಾವಿದರಿಗೆ ಕೆಲಸ ಕೊಟ್ಟರು. ಆ ನಂತರ ಇದು ಎಸ್ಟಾಬ್ಲಿಷ್ ಆಗಿ ಅದು ಈ ಕಥೆಗಳು ಕಲೆಯಾಗಿ ಮಾಡಿಕೊಟ್ಟು ಆನಂತರ ಆಕಾಶವಾಣಿಯ ನಾಟಕಗಳಾಗಿ ಮಾಡಿಕೊಟ್ಟಿದೆ. ನಾಗರಾಳರು ನಾಟಕವಾಗಿ ಮಾಡ್ತಾರೆ. ಅಂದರೆ ಇದು ಒಂದು ಸತ್ವಯುತವಾದಂಥ ಒಂದು ಕಥೆ ಹೇಗೆ ಎಸ್ಟಾಬ್ಲಿಷ್ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಒಂದು ಕಥೆಯಲ್ಲಿ ಸಾಧ್ಯವಾಗೋದನ್ನು ಕಾದಂಬರಿಯಲ್ಲಿ ಸಾಧನೆ ಮಾಡ್ತಾನೆ ಒಬ್ಬ ವ್ಯಕ್ತಿ, ಲೇಖಕ. ಕಾದಂಬರಿಯಲ್ಲಿ ಸಾಧ್ಯವಾಗದ್ದನ್ನು ಮಹಾಕಾದಂಬರಿಯಲ್ಲಿ ಮಾಡ್ತಾನೆ. ಹಾಗೆ ಇದು ಇಲ್ಲಲ್ಲಿಯೂ ಸಾಧ್ಯವಾಗದ್ದನ್ನು ಚಿತ್ರ ರೂಪದಲ್ಲಿ ಸಾಧ್ಯ ಏನು ಎಸ್ಟಾಬ್ಲಿಷ್ ಆ ಕಥೆ ಎಸ್ಟಾಬ್ಲಿಷ್ ಆಗುತ್ತದೆ. ಏನು ಹಾಗೆ ಎಸ್ಟಾಬ್ಲಿಷ್ ಆಗ್ತಾ ಈಗ ಅದು ನಿಮ್ಮ ಬಳಿ ಬಂದಿದೆ. ಅದೇನು ಕವಿತೆಯ ರೂಪದಲ್ಲಿ ಕವನ ರೂಪದಲ್ಲಿ ನೀವು ಬರೀರಿ. ಇನ್ನೊಂದು ಮಾತು ಹೇಳಿದವರು, ನಿಮ್ಮ ಕವಿತೆಗಳಿದಾವಲ್ಲ ಅವು ಸಂಗೀತ ರೂಪದಲ್ಲಿ ಬಂದರೆ ಅದು ಕೂಡ ಎಸ್ಟಾಬ್ಲಿಷ್ ಮಾಡಿ ಯಾರಿಗೆ ಗೊತ್ತು ನಾಳೆ ನಾಟ್ಯ ರೂಪದಲ್ಲಿ ಬರ್ಬೋದು. ಯಾಕಂದರೆ ಈ ಸಾಹಿತ್ಯ, ಕತೆ, ನಾಟಕ, ಈ ಸಾಹಿತ್ಯದ ಕೊಂಡಿಗಳು ಇವೆಲ್ಲ ಕೋಲ್ಗಳು. ನಾಟಕ, ಕತೆ, ಕಾದಂಬರಿ ಮತ್ತು ಕವಿತೆ ಮತ್ತು ಈ ನಾಟ್ಯ ಕೂಡ ಅದು ಒಂದು ಸಾಹಿತ್ಯನೇ, ಸಂಗೀತನೂ ಒಂದು ಸಾಹಿತ್ಯನೇ. ಹೀಗಾಗಿ ಎಲ್ಲ ಇಷ್ಟೊಂದು ಕೋಲ್ಗಳು ಒಡಿಸ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಸುನೀತಿ ಪತ್ರದಲ್ಲಿ ನಾವೆಲ್ಲರನ್ನು ನಮ್ಮೆಲ್ಲರನ್ನ ಒಳಗೊಳ್ಳುವಂತೆ ಮಾಡಿದಂಥ ಜಮಾದಾರ್ ಸರ್ಗೆ ನಾನು ಮೊಟ್ಟ ಮೊದಲಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.
ನನ್ನ ಇದಲ್ಲ ಅದು ಒಂದು ಅವಕಾಶ. ಅವಕಾಶ ಎಲ್ಲ ಸಿಗೋದಿಲ್ಲ. ನೀವು ತಿಳ್ಕೊಂಡಿರ್ಬೋದು, ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅದು ಇದು ಎಸ್ಟಾಬ್ಲಿಷ್ಮೆಂಟ್ ಇಲ್ಲೇ ನಿಲ್ಲುತ್ತೆ ಅಂತ ನಾನೇ ಹೇಳ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಆ ಕಡೆ ಹಿಂದೆ ಬರ್ತಾರೆ. ನಮ್ಮ ಕುಂಡಲಿ ಬರೀ ಮತ್ತೆ